ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಕಣ್ಣೀರನ್ನು ಕಾಣುವ ದೇವರು. ಅದಕ್ಕೆ ಆಧಾರ ವಾಕ್ಯ ಕೀರ್ತನೆಗಳ ಗ್ರಂಥ 56:8ನೇ ವಚನ. ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ. ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ಕೀರ್ತನೆಗಾರನು ಹೇಳುತ್ತಿದ್ದಾನೆ ದೇವರೇ, ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ. ನಾವು ದುಃಖ, ನೋವು, ಒತ್ತಡ, ತೊಂದರೆಗಳ ಸಮಯದಲ್ಲಿ ಇದ್ದಾಗ ಯಾರೂ ನಮ್ಮನ್ನು ಅರಿಯುವುದಿಲ್ಲವೆಂಬುದಾಗಿ, ಯಾರೂ ನಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬುದಾಗಿ ಭಾವಿಸ್ತೇವೆ. ಆದರೆ ಒಂದು ವಿಷಯ ನಿಮಗೆ ಗೊತ್ತಾ? ಯಾರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೂ, ಯಾರು ನಿಮ್ಮನ್ನು ನೋಡದೇ ಇದ್ದರೂ, ನಿಮ್ಮನ್ನು ಕಾಣುವ, ನೋಡುವ, ಅದರಲ್ಲಿಯೂ ನಿಮ್ಮ ಕಣ್ಣೀರನ್ನು ಕಾಣುವ ದೇವರು ಒಬ್ಬರಿದ್ದಾರೆ. ದೇವರು ಎಂದಿಗೂ ತನ್ನ ಮಕ್ಕಳ ಕಣ್ಣೀರಿನ ಪ್ರಾರ್ಥನೆಯನ್ನು ತಿರಸ್ಕರಿಸುವುದೇ ಇಲ್ಲ. ಆತನ ಮಕ್ಕಳ ಕಣ್ಣೀರು ದೇವರ ಹೃದಯವನ್ನು ಯಾವಾಗಲೂ ಕರಗಿಸ್ತದೆ. ಆತನು ತಾನೇ ತನ್ನ ಬಲವಾದ ಹಸ್ತಗಳಿಂದ ನಿಮ್ಮ ಕಣ್ಣೀರನ್ನು ಒರೆಸುತ್ತಾರೆ. ನಿಮ್ಮ ಕಣ್ಣೀರು ದೇವರು ನೋಡುತ್ತಿದ್ದಾರೆ. ಪ್ರಿಯ ಸಹೋದರಿ, ಪ್ರಿಯ ತಾಯಿ, ಪ್ರಿಯ ಸಹೋದರನೇ, ನಿನ್ನ ಕಣ್ಣೀರನ್ನು ಇವತ್ತು ದೇವರು ನೋಡುತ್ತಿದ್ದಾರೆ. ನಿಮ್ಮ ಕಣ್ಣೀರು, ನಿಮ್ಮ ನೋವು, ನಿಮ್ಮ ಕಷ್ಟ ಎಲ್ಲವೂ ದೇವರ ದೃಷ್ಟಿಯಲ್ಲಿ ಅಮೂಲ್ಯ. ಅದಕ್ಕೆ ವಾಕ್ಯ ಹೇಳುತ್ತೆ, ನಮ್ಮ ಕಣ್ಣೀರನ್ನು ದೇವರು ಬುದ್ದಲಿಯಲ್ಲಿ ಇಟ್ಟಿದ್ದಾರಂತೆ. ಈ ಕೀರ್ತನೆಯನ್ನು ದಾವೀದನು ಬರೆದಿದ್ದಾನೆ. ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ ಎಂದು ಹೇಳುತ್ತಾನೆ. ಒಂದು ಬುದ್ದಲಿಯು ತುಂಬುವಷ್ಟು ಕಣ್ಣೀರನ್ನು ಸುರಿಸುವುದೆಂದರೆ ಅವನ ಲೈಫಲ್ಲಿ ಎಷ್ಟು ದುಃಖ ಇರ್ಬೋದು ನೋಡ್ರಿ. ಅವನ ಜೀವನದಲ್ಲಿ ಎಷ್ಟು ವೇದನೆಯನ್ನು ಅನುಭವಿಸಿರ್ಬೋದು. ಆ ಎಲ್ಲ ಕಣ್ಣೀರನ್ನು ದೇವರು ಬುದ್ದಲಿಯಲ್ಲಿ ಶೇಖರಿಸಿ ಇಟ್ಟಿದ್ದಾರೆ. ಆ ಕಣ್ಣೀರನ್ನು ದೇವರು ಆನಂದ ತೈಲವಾಗಿ ಮಾರ್ಪಡಿಸಲಿಕ್ಕಿದ್ದಾರೆ. ನೀವು ಪಟ್ಟ ಕಷ್ಟಕ್ಕೆ, ದುಃಖಕ್ಕೆ 2ರಷ್ಟು ಸಂತೋಷವನ್ನು, ಸಮಾಧಾನವನ್ನು ದೇವರು ಕೊಡಲಿಕ್ಕಿದ್ದಾರೆ. ದೇವ ಮಕ್ಕಳು ಸುರಿಸುವ ಕಣ್ಣೀರು ನೆಲದ ಮೇಲೆ ಬೀಳೋದಿಲ್ಲ, ಭೂಮಿಯಲ್ಲಿ ಬೀಳೋದಿಲ್ಲ. ಎಲ್ಲಿ ಬೀಳುತ್ತೆ? ದೇವರು ಒಂದು ತಿತ್ತಿಯಲ್ಲಿ ಅವುಗಳನ್ನು ಶೇಖರಿಸುತ್ತಿದ್ದಾರೆ. ಪರಲೋಕದಲ್ಲಿರುವ ಕರ್ತನ ಬುದ್ದಲಿಯಲ್ಲಿ ನಿಮ್ಮ ಕಣ್ಣೀರು ಬೀಳುತ್ತದೆ. ನಿಮ್ಮ ಕಣ್ಣೀರಿನ ಒಂದೊಂದು ಹನಿಯು ದೇವರು ಲೆಕ್ಕ ಹಾಕುತ್ತಿದ್ದಾರೆ. ಅದಕ್ಕೆ ಬೈಬಲಲ್ಲಿ ಅನೇಕ ವಾಕ್ಯ ನೋಡ್ತವೆ. ಅಳುವವರ ಸಂಗಡ ಅಳಿರಿ. ಲಾಜರನು ತೀರಿ ಹೋದಾಗ ಯೇಸುಸ್ವಾಮಿ ಆತ್ಮದಲ್ಲಿ ನೊಂದುಕೊಂಡು ಕಣ್ಣೀರು ಬಿಟ್ಟರಂತೆ. ಬಹಳ ಚಿಕ್ಕ ವಾಕ್ಯ ಬೈಬಲಲ್ಲಿ ಯಾವುದ್ರಿ? ಯೇಸು ಕಣ್ಣೀರು ಬಿಟ್ಟರು. ಅಬ್ರಹಾಮನು ತನ್ನ ಹೆಂಡತಿಯಾದ ಹಾಗರಳನ್ನು, ಮಗನಾದ ಇಷ್ಮಾಯಿಲನ ಮನೆಯಿಂದ ಹೊರಗಡೆ ಹಾಕಿ ಸ್ವಲ್ಪ ರೊಟ್ಟಿ ಬುತ್ತಿ ಕೊಟ್ಟು ಕಳಿಸಿಬಿಟ್ಟಾಗ ಅವಾಗ ಗೊತ್ತಾಯಿತು ಗಂಡನ ಪ್ರೀತಿ ಇಷ್ಟೇ ಅಂತೆ. ಈಗ ಮಗನನ್ನು ಕರ್ಕೊಂಡು ಅವಳು ಒಂಟಿಯಾಗಿ ಮರುಭೂಮಿಯ ಅವಸ್ಥೆಯಲ್ಲಿ ಹೋಗುವಾಗ ಒಂದು ಕಡೆ ಹಾಗರಳು ಅಳುತ್ತಿದ್ದಾಳೆ, ಇನ್ನೊಂದು ಕಡೆ ಮಗು ಅಳುತ್ತಾ ಇದೆ. ಆ ಕಣ್ಣೀರನ್ನು ಕಾಣುವವರು ಯಾರೂ ಇಲ್ಲ. ಈಗ ಅಬ್ರಾಮನ ಕಣ್ಣೀರನ್ನು ಕಾಣುತ್ತಾ ಇಲ್ಲ. ಆದರೆ ಬೈಬಲ್ ಹೇಳ್ತದೆ, ಅವಳ ಕಣ್ಣೀರನ್ನು ದೇವರು ಕಂಡರಂತೆ. ಕಂಡದ್ದು ಮಾತ್ರವಲ್ಲ, ಅಲ್ಲಿ ನೀರಿನ ಬುಗ್ಗೆಯನ್ನು ತೋರಿಸಿ ವಾಗ್ದಾನ ಕೊಟ್ಟು, ನಾನು ನಿನ್ನನ್ನು ನೋಡ್ಕೊಳ್ತೇನೆ, ನಿನ್ನನ್ನು ಆಶೀರ್ವಾದ ಮಾಡ್ತೇನೆ, ಹೋಗು ಹಾಗರಳೇ ಎಂಬುದಾಗಿ ದೇವರು ಕಳಿಸಿದ್ರಂತೆ. ಪ್ರೀತಿಯುಳ್ಳ ದೇವ ಜನರೇ, ಕರ್ತನು ಎಂದಿಗೂ ನಿಮ್ಮ ಕಣ್ಣೀರನ್ನು ಕಡೆಗಾಣಿಸುವುದಿಲ್ಲ. ನಿಮ್ಮ ಕಣ್ಣೀರಿನ ಪ್ರಾರ್ಥನೆಗೆ ದೇವರು ನಿಶ್ಚಯವಾಗಿ ಉತ್ತರ ಕೊಟ್ಟೇ ಕೊಡ್ತಾರೆ. ಒಂದು ಹನಿ ಕಣ್ಣೀರು ನೀನು ದೇವ ಸಮ್ಮುಖದಲ್ಲಿ ಸುರಿಸಿದರೆ ನೆಕ್ಸ್ಟು ನಿನ್ನ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತವನ್ನು ದೇವರು ಮಾಡಲಿಕ್ಕಿದ್ದಾರೆ. ಸಂಗತಿಗಳು ಬದಲಾಗುತ್ತಾ ಇಲ್ಲವ? ಪಾಸ್ಟರ್, ಮಕ್ಕಳು ಬದಲಾಗ್ತಾ ಇಲ್ಲ, ಗಂಡ ಬದಲಾಗ್ತಾ ಇಲ್ಲ, ಕೆಲಸದಲ್ಲಿ ವೃದ್ಧಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಕಣ್ಣೀರಿನಿಂದ ಪ್ರೇಯರ್ ಮಾಡಿರಿ.
ಕಣ್ಣೀರಿನಿಂದ ದೇವರನ್ನ ಕರೀರಿ. ಸ್ವಾಮಿ ನಮ್ಗೆ ಯಾರೂ ಇಲ್ಲಪ್ಪ, ನೀವೇ ಅಂತ ಹೇಳ್ರಿ. ನಿಶ್ಚಯವಾಗಿ ದೇವರು ಅದ್ಭುತ ಮಾಡ್ತಾರೆ. ನಮ್ಮ ದೇವರು ಕಣ್ಣೀರನ್ನು ಕಾಣುವ ದೇವರು. ಇವತ್ತು ದೇವರು ನಿಮ್ಮನ್ನು ನೋಡ್ತಾ ಇದ್ದಾರೆ, ಒಂದು ಅದ್ಭುತ ಮಾಡಲಿಕ್ಕಿದ್ದಾರೆ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನಮ್ಮ ಕಣ್ಣೀರನ್ನು ಕಾಣುವ ದೇವರು, ಅದ್ಭುತವನ್ನು ಮಾಡುವ ದೇವರು. ನಮ್ಮ ಜೀವಿತದಲ್ಲಿ ಇರುವಂಥ ಎಲ್ಲ ಕಣ್ಣೀರಿನ ಅವಸ್ಥೆಗಳು ನೀಗಿ ಹೋಗ್ಲಪ್ಪ. ಹೇಗೆ ಯಾರೆಲ್ಲ ಕಣ್ಣೀರಿನಿಂದ ನಿಮ್ಮನ್ನು ನೋಡಿ ಕರೆದ್ರೋ ಅವರ ಲೈಫಲ್ಲಿ ಅದ್ಭುತ ಮಾಡಿದ ಹಾಗೆ ಇವತ್ತು ಯಾರೆಲ್ಲ ಒಂದು ಕಣ್ಣೀರಿನ ಅವಸ್ಥೆಯಲ್ಲಿದ್ದಾರೋ, ವೇದನೆಯಲ್ಲಿದ್ದಾರೋ, ಕಷ್ಟದಲ್ಲಿದ್ದಾರೋ, ಒಂದು ಅದ್ಭುತವನ್ನು ಮಾಡಿರಿ. ರೋಗದ ನಿಮಿತ್ತ ಕಣ್ಣೀರಲ್ಲಿ ಇರುವವರಿಗೆ ಒಂದು ಸೌಖ್ಯವನ್ನು ಕೊಡ್ರಿ. ಸಾಲದ ನಿಮಿತ್ತ ಕಣ್ಣೀರಿನಲ್ಲಿ ಇರುವವರಿಗೆ ಒಂದು ಬಿಡುಗಡೆಯನ್ನು ಕೊಡ್ರಿ. ಒಂದು ಒಳ್ಳೆಯದು ನಡೆಯೋದಿಲ್ವಾ ಎಂಬುದಾಗಿ ಒಂದು ಕಣ್ಣೀರಿನ ಅವಸ್ಥೆಯಲ್ಲಿ ಇರುವವರಿಗೆ ಒಂದು ಒಳ್ಳೆಯದು ಸಂಭವಿಸಲಿ ಸ್ವಾಮಿ. ನಿಮ್ಮ ಜನರನ್ನು ಬ್ಲೆಸ್ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್ ಆಮೇನ್. ಪ್ರೈಸ್ ಲಾರ್ಡ್. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಿಮ್ಮ ಕಣ್ಣೀರನ್ನು ದೇವರು ನೀಗಿಸ್ತಾರೆ. ನಿಮ್ಮ ಕಣ್ಣೀರನ್ನು ನೋಡುತ್ತಾ ಇದ್ದಾರೆ. ಒಂದು ಅದ್ಭುತ ನಿಮಗೆ ನಡೀಲಿಕ್ಕಿದೆ. ನೀವು ಸಾಕ್ಷಿ ಹೇಳಲಿಕ್ಕಿದ್ದೀರ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಈ ಸೇವೆಗಾಗಿ ಪ್ರಾರ್ಥಿಸ್ತಾ ಇದ್ದೀರಾ. ನಿಮ್ಮ ಅಮೂಲ್ಯವಾದ ಕಾಣಿಕೆಗಳನ್ನು ಬಿತ್ತುತ್ತಾ ಇದ್ದೀರಾ. ದೇವರು ನಿಮ್ಮೆಲ್ಲರನ್ನ ಬ್ಲೆಸ್ ಮಾಡಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.